ಶ್ರೀ ಚಾವುಂಡರಾಯ ಶ್ರವಣಬೆಳಗೊಳದ ಬಾಹುಬಲಿ ಪ್ರತಿಮೆಯ ನಿರ್ಮಾತೃ. ಇನ್ನು ಹಸುಗಳ ರಕ್ಷಣೆಗಾಗಿ ಹೋರಾಡಿ ಮಡಿದ ವೀರನ ಸ್ಮಾರಕ ಇದು. ನಾವೀಗ ನೋಡ್ತಾ ಇರೋದು ಚಾವುಂಡರಾಯನ ಬಸಿದಿ. ಗಂಗ ದೊರೆಗಳ ಮಂತ್ರಿ, ದಂಡನಾಯಕನು, ಸ್ವತಃ ಕವಿ, ಕಲಾವಿದ ಆಗಿದ್ದಂತಹ ಗಂಗ ದೊರೆಗಳಿಂದ ರಾಯ ಎಂದು ಕವಿ ರನ್ನನಿಂದ ಸಮರ ಪರಶುರಾಮ ಎಂದು ಗೌರವಿಸಲ್ಪಟ್ಟಿದ್ದ ಚಾವುಂಡರಾಯನ ಸ್ಮರಣಾರ್ಥ ಜೈನ ಬಸದಿ ನಿರ್ಮಾಣ ಮಾಡ್ತಾರೆ. ಅದರ ಒಂದು ಪ್ರತಿಕೃತಿಯನ್ನು ಲಾಲ್ಬಾಗ್ನಲ್ಲಿ ನಾವೀಗ ನೋಡ್ತಾ ಇದ್ವಿ. ಈ ಸುಂದರ ದ್ರಾವಿಡ ಶೈಲಿಯ ದ್ವಿತಲ ದೇವಸ್ಥಾನದ ಕೆಳ ಮಹಡಿಯಲ್ಲಿ ಜೈನ ಧರ್ಮದ 22ನೇ ತೀರ್ಥಂಕರರಾದಂತಹ ನೇಮಿನಾಥರ ವಿಗ್ರಹ ಹಾಗೂ ಮೇಲಿನ ಮಹಡಿಯಲ್ಲಿ ಪಾರ್ಶ್ವನಾಥರ ವಿಗ್ರಹವನ್ನು ನಾವು ಕಾಣಬಹುದು. ಸಹಸ್ರಮಾನಕ್ಕೆ ಸಾಕ್ಷಿಯಾಗಿರುವಂತಹ ಗೊಮ್ಮಟೇಶ್ವರ ಪ್ರತಿಮೆಯ ನಿರ್ಮಾಪಕರಾದಂತಹ ಚಾವುಂಡರಾಯನ ಹೆಸರಿನ ಈ ಕಲಾ ದೇಗುಲಕ್ಕೆ ಈಗ ಪುಷ್ಪ ನಮನ ಸಲ್ತಾ ಇದೆ. ಎಲ್ಲಿ? ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನದಲ್ಲಿ. ಇನ್ನು ಮಂಡ್ಯ ಜಿಲ್ಲೆಯಲ್ಲಿ ಸಿಕ್ಕಿರ್ತಕ್ಕಂತಹ ಅತಕೂರು ವೀರಗಲ್ಲು ಶಾಸನ ಇತಿಹಾಸದ ಪುಟಗಳಲ್ಲಿ ಮರೆಯೋದಕ್ಕಂತೂ ಸಾಧ್ಯನೇ ಇಲ್ಲ. ಕಾಳಿ ನಾಯಿ ಸ್ಮರಣಾರ್ಥ ವೀರಗಲ್ಲು ಶಾಸನ ನಿರ್ಮಾಣ ಆಗಿದ್ದು ಮಂಡ್ಯದಲ್ಲಿ. ಅದರ ಒಂದು ಪ್ರತಿಕೃತಿಯನ್ನು ನಾವೀಗ ಲಾಲ್ಬಾಗ್ನಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಗಂಗ ದೊರೆಗಳ ಪ್ರಸಿದ್ಧ ದೊರೆಗಳ ಪ್ರತಿಮೆಗಳನ್ನು ಕೂಡ ನಾವಿಲ್ಲಿ ಕಾಣಬಹುದು. ಇನ್ನು ಸ್ನೇಹಿತರೆ, ಕೋಲಾರಮ್ಮನ ದೇವಾಲಯ, ಕೋಲಾರದಲ್ಲಿರ್ತಕ್ಕಂತಹ ಕೋಲಾರಮ್ಮನ ದೇವಾಲಯ, ತಲಕಾಡು ಮಾರ್ಪಾಡಾಗಿರುವಂತಹ ಪಾತಾಳೇಶ್ವರ ದೇವಾಲಯ, ಮಣ್ಣೆ ಕಪಿಲೇಶ್ವರ ದೇವಾಲಯ ಹೊರಭಾಗ, ಹಾಗೆಯೇ ನಂದಿ ಗಿರಿನಾಥ ಬಿರುದಾಂಕಿತ ಗಂಗರ ನಂದಿಯಲ್ಲಿರುವಂತಹ ಭೋಗನಂದೀಶ್ವರ ದೇವಾಲಯ. ನಾವೆಲ್ಲ ಕೂಡ ನಂದಿಗೆ ಭೇಟಿಯನ್ನು ಕೊಟ್ಟಾಗ ಭೋಗನಂದೀಶ್ವರ ದೇವಾಲಯವನ್ನು ಖಂಡಿತ ನೋಡ್ತೀವಿ. ಆದರೆ ಆ ಕಾಲದಲ್ಲಿ ನಿರ್ಮಾಣಗೊಂಡಂತಹ ದೇವಾಲಯವನ್ನು ನಾವು ಸ್ಮರಿಸೋದನ್ನು ಕೂಡ ಮರಿತೀವಿ. ಇನ್ನು ಗಂಗರ ರಾಜಧಾನಿಗಳು ಅಂದರೆ ರಾಜ್ಯದ ಭದ್ರತೆಯ ದೃಷ್ಟಿಯಿಂದ ಅನುಕೂಲಕ್ಕೆ ತಕ್ಕಂತೆ ರಾಜಧಾನಿಯನ್ನು ಆಗಿಂದಾಗೆ ಬದಲಾಯಿಸ್ತಾ ಇದ್ದರು. ಕೆಲವೊಮ್ಮೆ ಮುಖ್ಯ ರಾಜಧಾನಿಯ ಜೊತೆ ಬೇರೆ ಬೇರೆ ರಾಜಧಾನಿಗಳು ಏಕಕಾಲದಲ್ಲಿ ಅಸ್ತಿತ್ವದಲ್ಲಿ ಇದ್ದವು. ಅವುಗಳನ್ನು ಉಪ ರಾಜಧಾನಿಗಳು ಅಂತ ಗುರುತು ಮಾಡ್ತಾಯಿದ್ರು. ಗಂಗರ ಆಳ್ವಿಕೆಯ ಕಾಲದಲ್ಲಿ ಬಹು ರಾಜಧಾನಿಗಳು ಕೂಡ ಅಸ್ತಿತ್ವದಲ್ಲಿ ಇದ್ದವು. ಆದರೆ ತಲಕಾಡು ಮುಖ್ಯವಾದಂತಹ ರಾಜಧಾನಿ ಆಗಿತ್ತು. ಅವರ ಪ್ರಧಾನ ಆಡಳಿತ ಕೇಂದ್ರ ಕೂಡ ತಲಕಾಡು ಆಗಿತ್ತು. ಕೋಲಾರ ಅವರ ಮೊದಲ ರಾಜಧಾನಿ. ಶಾಸನಗಳಲ್ಲಿ ಅದನ್ನು ಕೋಲಾಹಲಪುರ ಅಥವಾ ಕವಲಾಲಪುರ ಅಥವಾ ಕೂಲಾಲಪುರ ಅಂತ ಕೂಡ ಉಲ್ಲೇಖಿಸಿದೆ. ಗಂಗರಿಂದ ನಿರ್ಮಾಣಗೊಂಡಂತಹ ಕೋಲಾರಮ್ಮ ದೇವಾಲಯ ನಾವು ಕೋಲಾರಕ್ಕೆ ಭೇಟಿ ಕೊಟ್ಟಾಗ ನೋಡ್ತೀವಿ. ಹಾಗೆಯೇ ಗಂಗರ ಎರಡನೆಯ ರಾಜಧಾನಿ ಯಾವುದು ಅಂದರೆ ಕಾವೇರಿ ನದಿ ತೀರದ ತಳವನಪುರ ಅಂದರೆ ಇಂದಿನ ತಲಕಾಡು. 1ನೇ ಮಾಧವನ ಕಾಲದಲ್ಲಿಯೇ ತಲಕಾಡಿಗೆ ರಾಜಧಾನಿ ಬದಲಾಯಿತು. ಇಲ್ಲಿಂದ ಹೆಚ್ಚು ಕಾಲ ಆಳಿದ್ದರಿಂದ ತಲಕಾಡು ಗಂಗರವು ಎಂದೇ ಪ್ರಸಿದ್ಧರಾಗಿದ್ದಾರೆ. ತ್ರಿವಿಕ್ರಮನ ಕಾಲದಲ್ಲಿ ಈ ದೇವಾಲಯಗಳನ್ನು ನಾವು ಕಾಣಬಹುದು. ಹಾಗೆಯೇ ಅವರ ರಾಜಧಾನಿಯಾಗಿ ಕೂಡ ಪ್ರವರ್ಧಮಾನಕ್ಕೆ ಬಂದದ್ದು ಚನ್ನಪಟ್ಟಣ ಅನ್ನೋದನ್ನು ಕೂಡ ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು. ಸ್ನೇಹಿತರೆ, ನೋಡ್ತಾ ಇದ್ದೀವಿ ನಾವು ಕರ್ನಾಟಕವನ್ನು ಆಳಿದಂತಹ ಪ್ರಥಮ ರಾಜವಂಶ ಗಂಗರ ವೈಭವವನ್ನು, ಶ್ರೀ ಗಂಗ ರಾಜವಂಶದ ವೈಭವವನ್ನು ಇಲ್ಲಿ ನಾವು ನೋಡ್ತಾ ಇರುವಂತಹ ಶ್ರೀ ಗಂಗ ಕಂದರ್ಪ ಲಿಖಿತವಿರುವಂತಹ ರಾಜ ಲಾಂಛನದ ಪ್ರತಿಕೃತಿಯನ್ನು. ಇಲ್ಲಂತೂ ಆ ಕಾಲಕ್ಕೆ ನಾವು ಹೋಗಿ ಬರಬಹುದು. ಹೇಗೆ ಅಂದರೆ AI ಮುಖಾಂತರ ಇಮೇಜಸನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಅಂದರೆ ಗೊಮ್ಮಟೇಶ್ವರ ಶ್ರವಣಬೆಳಗೊಳದ ಶಿಲ್ಪದ ಕೆತ್ತನೆಯ ಕಾಲ್ಪನಿಕ ಚಿತ್ರವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಶ್ರವಣಬೆಳಗೊಳದ ಚಿಕ್ಕ ಪಟ್ಟಣದಲ್ಲಿ ಇರ್ತಕ್ಕಂತಹ ಚಾವುಂಡರಾಯ ಮತ್ತು ಕವಿ ರನ್ನನ ಒಂದು ಚಿತ್ರವನ್ನು ನೋಡ್ತಾ ಇದ್ವಿ. ಶ್ರವಣಬೆಳಗೊಳದ ಚಿಕ್ಕ ಬೆಟ್ಟದಲ್ಲಿ ಕವಿ ರನ್ನನ ಹಸ್ತಾಕ್ಷರವನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ವಿ. ಹಾಗೆ ಚಿಕ್ಕ ಬೆಟ್ಟದಲ್ಲಿರ್ತಕ್ಕಂತಹ ಕವಿ ರನ್ನನ ಹಸ್ತಾಕ್ಷರ ಇದು. ಹಾಗೆಯೇ ಕೆಳಗಡೆ ಇರ್ತಕ್ಕಂತಹದ್ದು ಇದು ಬಂದು ಚಾವುಂಡರಾಯನ ಹಸ್ತಾಕ್ಷರ.
કર્યું છે એવી રીતે ને કે લાગે પથ્થર જ છે, કલર ને બધું થોડું. ಇನ್ನು ನಾವಿಲ್ಲಿ ನೋಡ್ತಾ ಇರೋದು ಬೆಂಗಳೂರು ಹೆಸರನ್ನು ಪ್ರಪ್ರಥಮವಾಗಿ ಉಲ್ಲೇಖಿಸುವ ಕ್ರಿಸ್ತಶಕ 9ನೇ ಶತಮಾನದ ಬೇಗೂರು ಶಾಸನದ ಪ್ರತಿಕೃತಿ. ಇದು ಬಂದು ಹಸು ಎಮ್ಮೆಗಳ ರಕ್ಷಣೆಗಾಗಿ ಹೋರಾಡಿ ಮಡಿದ ವೀರನ ಸ್ಮಾರಕದ ಪ್ರತಿಕೃತಿಯನ್ನು. ಇನ್ನು ನಾವಿಲ್ಲಿ ನೋಡ್ತಾ ಇರೋದು ತಕ್ಕೋಳಂ ಯುದ್ಧದಲ್ಲಿ ಇಮ್ಮಡಿ ಬೂತುಗನ ಸಾಹಸದ ಪ್ರತಿಕೃತಿಯಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಕೃಷ್ಣನ ದಂಡನಾಯಕನು ಆತನ ಸಹೋದರಿ ರೇವಕ್ಕ ನಿಮ್ಮಡಿಯ ಪತಿಯೂ ಆಗಿದ್ದ ಗಂಗದೊರೆ ಇಮ್ಮಡಿ ಬೂತುಗನು ಹಲವಾರು ಯುದ್ಧಗಳಲ್ಲಿ ಭಾಗವಹಿಸ್ತಾನೆ. ತೆಕ್ಕೋಳಂ ಎಂಬಲ್ಲಿ ಚೋಳ ರಾಜಾದಿತ್ಯನ ಸೇನೆಯೊಂದಿಗೆ ನಡೆದಂತಹ ಹೋರಾಟದಲ್ಲಿ ಬೂತುಗನು ರಾಜಾದಿತ್ಯನನ್ನು ನೇರವಾಗಿ ಎದುರಿಸ್ತಾನೆ. ಆಗ ನಡೆದ ಆನೆ ಕಾಳಗದಲ್ಲಿ ಚೋಳ ರಾಜಾದಿತ್ಯನನ್ನು ಇರಿದುಕೊಂಡು ಬೂತುಗನು ತೆಕ್ಕೋಳಂ ಯುದ್ಧ ವಿಜಯದ ರೂವಾರಿಯಾಗ್ತಾನೆ. ಅದರ ಒಂದು ಪ್ರತಿಕೃತಿಯನ್ನು ನಾವೀಗ ನೋಡ್ತಾ ಇದ್ದೀವಿ. ಇನ್ನು ಇದು ಬಂದು ಆತ್ಮಾಹುತಿ ವೀರಗಲ್ಲು ಅಥವಾ ಸಿಡಿತಲೆ ಅಂತ ಕೂಡ ಹೇಳ್ತಾರೆ. ಇನ್ನು ಬೆಂಗಳೂರು ಮಹಾನಗರದ ಭಾಗವಾಗಿರತಕ್ಕಂತಹ ಬೇಗೂರು ಕ್ರಿಸ್ತಶಕ 7-8ನೇ ಶತಮಾನದಿಂದ ಪ್ರವರ್ಧಮಾನಕ್ಕೆ ಬಂದಿರುವಂತಹ ಗಂಗರಾಜರ ಆಡಳಿತದಲ್ಲಿ ಪ್ರಮುಖವಾದ ಶಾಸನೋಕ್ತ ಚಂಪೂರು. ಇಲ್ಲಿನ ನಾಗೇಶ್ವರ ಅಂದರೆ ನಾಗನಾಗೇಶ್ವರ ದೇವಾಲಯವನ್ನು ಗಂಗರಾಜ ಎರೆಗಂಗನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಈ ದೇವಾಲಯದ ಆವರಣದಲ್ಲಿ 5 ದೇವಾಲಯಗಳು ಇದ್ದು ಪಂಚಲಿಂಗೇಶ್ವರ ದೇವಾಲಯ ಅಂತಲೇ ಖ್ಯಾತಿಯನ್ನು ಪಡ್ಕೊಂಡಿದೆ. ಇನ್ನು ಗಂಗರ ಕಾಲದ ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳ ವಿಶಿಷ್ಟತೆಗೆ ಸುಮಾರು 1200 ವರ್ಷಗಳಿಂದ ಸಾಕ್ಷಿಯಾಗಿರುವಂತಹ ಈ ದೇವಾಲಯಕ್ಕೆ ಇಂದು ಪುಷ್ಪನಮನ ಲಾಲ್ಬಾಗ್ನಲ್ಲಿ ನಡೀತಾ ಇದೆ. ಇನ್ನು ಮಹಾರಾಜ ಕೊಂಗಣಿ ವರ್ಮ ಗಂಗರಾಜ್ಯದ ಸಂಸ್ಥಾಪಕ ದೊರೆಯ ಒಂದು ಪ್ರತಿಕ್ರಿಯೆ ಇದು. ನಾವಿಲ್ಲಿ ನೋಡ್ತಾ ಇರೋದು ಗಂಗ ವಂಶಾವಳಿಯನ್ನು ನೋಡ್ತಾ ಇದ್ವಿ. ಹಾಗೆಯೇ ಗಂಗ ರಾಜ್ಯ ಸಂಸ್ಥಾಪಕ ಮಹಾರಾಜ ಕೊಂಗಣಿ ವರ್ಮ ಪ್ರತಿಕೃತಿ, ಹಾಗೆಯೇ ಬೇರೆ ಬೇರೆ ಕಾಲದ ಗಂಗರಾಜರ ಆಡಳಿತ ವ್ಯಾಪ್ತಿಯನ್ನು ಸೂಚಿಸುವಂತಹ ನಕ್ಷೆಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಇಲ್ಲಿ ಗಂಗರ ರಾಜ ಲಾಂಛನ